ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪೇಮೆಂಟ್ ಮತ್ತು ರೆಸಿಪ್ಟ್ ಎಂಟ್ರಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಪರ್ಚೇಸ್ ಇನ್ವಾಯ್ಸ್ ಮತ್ತು ಸೇಲ್ಸ್ ಇನ್ವಾಯ್ಸ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ನಾವಿಲ್ಲಿ ಯಾವುದೇ ಕಂಪನಿಯಿಂದ ಪರ್ಚೇಸ್ ಮಾಡಿದ ನಂತರ ನಾವು ಅವ್ರಿಗೆ ಪೇಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಚೆಕ್ ಮುಖಾಂತರ ಇರಬಹುದು ಅಥವಾ ಡಿ ನೀವು ಇಲ್ಲಿ ಕೊಡಬಹುದು. ನಾನು ಮೊದಲೇ ಹೇಳಿದಾಗೆ ಕ್ಯಾಶ್ ಬಿಸ್ನೆಸ್ ಅನ್ನ ಕಡಿಮೆ ಅಮೌಂಟ್ ಇದ್ದಾಗ ಮಾತ್ರ ನಾವಿಲ್ಲಿ ಕ್ಯಾಶ್ ಅನ್ನ ಕೊಡ್ತೀವಿ ಅಥವಾ ಕ್ಯಾಶ್ ಅನ್ನ ರಿಸೀವ್ ಮಾಡ್ತೀವಿ. ಹೆಚ್ಚಿನ ಅಮೌಂಟ್ ಇದ್ದಾಗ ನಾವಿಲ್ಲಿ ಚೆಕ್ ಮುಖಾಂತರ ಪೇಮೆಂಟ್ ಅನ್ನ ಕೊಡ್ತೀವಿ. ಕಡಿಮೆ ಟೈಮ್ ಅಲ್ಲಿ ಮಾತ್ರ ನಾವು ಡಿಡಿಯನ್ನ ಯೂಸ್ ಮಾಡ್ತೀವಿ. ನಾವೀಗ ಪೇಮೆಂಟ್ ಅನ್ನ ಕೊಡಬೇಕಾಗಿದೆ. ನಂತರ ನಾವು ಯಾರಿಗೆ ಸೇಲ್ಸ್ ಅನ್ನ ಮಾಡಿದ್ವಿ ಅವರಿಂದ ಪೇಮೆಂಟ್ ಅನ್ನ ರಿಸೀವ್ ಮಾಡಬೇಕಾಗಿದೆ. ಗೇಟ್ ವೇ ಆಫ್ ಟ್ಯಾಲಿ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಪೇಮೆಂಟ್ ಎಂಟ್ರಿ, ನಾವೀಗ ಪೇಮೆಂಟ್ ಅನ್ನ ಕೊಡಬೇಕಾಗಿದೆ. ಯಾರಿಂದ ನಾವು ಪರ್ಚೇಸ್ ಅನ್ನ ಮಾಡಿದ್ವಿ ಅವ್ರಿಗೆ ಪೇಮೆಂಟ್ ಅನ್ನ ಕೊಡಬೇಕಾಗಿದೆ. ನಾವಿಲ್ಲಿ ಪೇಮೆಂಟ್ ಅನ್ನ ಕೊಡಬೇಕು ಅಂದಾಗ ಪೇಮೆಂಟ್ ಓಚರ್ ಅಲ್ಲಿ ನಾವು ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ರಿಸೀವ್ ಮಾಡಬೇಕು ಅಂದಾಗ ರಿಸಿಪ್ಟ್ ಓಚರ್ ಅಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಮೊದಲು ನಾವು ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡೋಣ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಆಪ್ಷನ್ ಶಾರ್ಟ್ ಕಟ್ ಕೀ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಲೆಡ್ಜರ್ ಕ್ರಿಯೇಷನ್ ನಾವಿಲ್ಲಿ ಮಾಡಬೇಕಾಗಿದೆ. ಬ್ಯಾಂಕ್ ಯಾವ ಬ್ಯಾಂಕ್ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕೆನರಾ ಬ್ಯಾಂಕ್. ನಂತರ ಎಂಟರ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾನಿಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಅಕೌಂಟ್ ಹೋಲ್ಡರ್ ನೇಮ್, ನಾವಿಲ್ಲಿ ಕರೆಂಟ್ ಅಕೌಂಟ್ ಅಥವಾ ಕಂಪನಿಯ ಅಕೌಂಟ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿಸಿದಾಗ ಕಂಪನಿಯ ನೇಮ್ ಇಂದ ನಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತೆ. CSR ಸೆಂಟರ್ ಇಲ್ಲಿ ಬಂದಿದೆ. ನಂತರ ಅಕೌಂಟ್ ನಂಬರ್, IFSC ಕೋಡ್, ಸ್ವಿಫ್ಟ್ ಕೋಡ್, ಬ್ಯಾಂಕ್ ನೇಮ್, ಬ್ರಾಂಚ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಅಕೌಂಟ್ ನಂಬರ್, IFSC ಕೋಡ್, ಸ್ವಿಫ್ಟ್ ಕೋಡ್ ಅನ್ನ ಕರೆಕ್ಟ್ ಆಗಿ ನಾವಿಲ್ಲಿ ಎಂಟ್ರಿ ಮಾಡಿದ ನಂತರ ಬ್ಯಾಂಕ್ ನೇಮ್ ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಬ್ರಾಂಚ್ ಸಹ ನಾವಿಲ್ಲಿ ಎಕ್ಸಾಕ್ಟ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಕಂಪನಿಯಲ್ಲಿ ನಾವಿಲ್ಲಿ ವರ್ಕ್ ಮಾಡಬೇಕಾದ್ರೆ ನಾನಿಲ್ಲಿ ಎಕ್ಸಾಂಪಲ್ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನೀಗ ತಪ್ಪಾಗಿ IFSC ಕೋಡ್ ಅನ್ನ ಎಂಟ್ರಿ ಮಾಡಿದ್ರೆ ಇಲ್ಲಿ ತಗೊಳ್ಳೋದಿಲ್ಲ. ನೀವು ಇಲ್ಲಿ ನೋಡಬಹುದು ಕೆನರಾ ಬ್ಯಾಂಕ್ IFSC ಕೋಡ್ ಇಲ್ಲಿ CNRB ಇಂದ ಸ್ಟಾರ್ಟ್ ಆಗುತ್ತೆ. CNRB ನಂತರ ಎಂಟರ್. ನೀವಿಲ್ಲಿ ನೋಡಬಹುದು IFSC ಕೋಡ್ ಅನ್ನ ಇಲ್ಲಿ ಎಕ್ಸೆಪ್ಟ್ ಮಾಡೋದಿಲ್ಲ. ವಾರ್ನಿಂಗ್ ಇನ್ವ್ಯಾಲಿಡ್ IFSC ಕೋಡ್. ಈ ರೀತಿಯಾಗಿ ನಾವು ರಾಂಗ್ ಇನ್ಫಾರ್ಮೇಶನ್ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ. ಸರಿಯಾದಂತಹ ಇನ್ಫಾರ್ಮೇಶನ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕರೆಕ್ಟ್ ಆದಂತಹ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಸೆಟ್ ಆಲ್ಟರ್ ರೇಂಜ್ ಫಾರ್ ಚೆಕ್ ಬುಕ್ಸ್, ಎನೇಬಲ್ ಚೆಕ್ ಪ್ರಿಂಟಿಂಗ್, ಸೆಟ್ ಆಲ್ಟರ್ ಚೆಕ್ ಪ್ರಿಂಟಿಂಗ್ ಕಾನ್ಫಿಗರೇಷನ್. ಫ್ಯೂಚರ್ ಸೆಟ್ಟಿಂಗ್ಸ್ ಅನ್ನ ಮಾಡಬೇಕಾದ್ರೆ ನಾನು ಹೇಳಿದ್ದೆ ನಾವಿಲ್ಲಿ ಟ್ಯಾಲಿಯಲ್ಲಿ ಚೆಕ್ ಬುಕ್ ಅನ್ನ ಎಂಟ್ರಿ ಮಾಡಿ ಪ್ರಿಂಟ್ ಅನ್ನ ತೆಗೆದು ಬ್ಯಾಂಕಿಗೆ ನಾವು ಕೊಡೋ ಹಾಗಿದ್ರೆ ಅಥವಾ ಬೇರೆ ಕಂಪನಿಗಳಿಗೆ ನಾವಿಲ್ಲಿ ಕಳಿಸೋ ಹಾಗಿದ್ರೆ ಟ್ಯಾಲಿಯಲ್ಲಿ ನಾವು ಈ ಆಪ್ಷನ್ ಗಳಿಗೆ ಎಸ್ ಕೊಡಬೇಕು ಅಂತ. ನಾನಿಲ್ಲಿ ಈಗ ಈ ಆಪ್ಷನ್ ಗಳಿಗೆ ನೋ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಟ್ಯಾಲಿಯಲ್ಲಿ ನಾವು ಚೆಕ್ ಬುಕ್ ಅನ್ನ ಯಾವ ರೀತಿಯಾಗಿ ಕಾನ್ಫಿಗರ್ ಮಾಡಬೇಕು ಅಂತ. ಈಗ ನಾನು ಈ ಆಪ್ಷನ್ ಗಳಿಗೆ ನೋ ಕೊಡ್ತಾ ಇದ್ದೀನಿ. ನಂತರ ಬ್ಯಾಂಕ್ ನೇಮ್, ಬ್ಯಾಂಕ್ ಕಂಪ್ಲೀಟ್ ಅಡ್ರೆಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕಂಟ್ರಿ, ಪಿನ್ ಕೋಡ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ಓಪನಿಂಗ್ ಬ್ಯಾಲೆನ್ಸ್ ನೀವಿಲ್ಲಿ ಕೊಡಬಹುದು. ಬ್ಯಾಂಕ್ ಅಲ್ಲಿ ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಇದೆ. ನಾನಿಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೊಡ್ತಾ ಇಲ್ಲ. ನಾನಿಲ್ಲಿ 0 ಕೊಡ್ತಾ ಇದ್ದೀನಿ. ನಂತರ ಎಂಟರ್ ಎಕ್ಸೆಪ್ಟ್. ನಾನಿಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿಲ್ಲ. ನಂತರ ನಾವೀಗ ಎಸ್ಕೇಪ್ ಮಾಡೋಣ. ಎಸ್ಕೇಪ್. ನಂತರ ಓಚರ್ ಎಂಟ್ರಿ. ಮೊದಲು ನಾವಿಲ್ಲಿ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಯಾವ ಬ್ಯಾಂಕ್ ಇಂದ ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ. ನಾವಿಲ್ಲಿ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡಿದೀವಿ ಕೆನರಾ ಬ್ಯಾಂಕ್. ಆದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಈಗ 0 ಬ್ಯಾಲೆನ್ಸ್ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ಮೊದಲು ರೆಸಿಪ್ಟ್ ಎಂಟ್ರಿಯನ್ನ ಮಾಡೋಣ. ನಂತರ ನಾವು ಪೇಮೆಂಟ್ ಅನ್ನ ಕೊಡೋಣ. ರೆಸಿಪ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಶಾರ್ಟ್ ಕಟ್ ಕೀ ನೀವು F6 ಸಹ ಯೂಸ್ ಮಾಡಬಹುದು. ರೆಸಿಪ್ಟ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ರೆಸಿಪ್ಟ್ ಆಪ್ಷನ್ ನಮ್ಗಿಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಅಕೌಂಟ್, ಬ್ಯಾಂಕ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಕೆನರಾ ಬ್ಯಾಂಕ್ಗೆ ನಾವಿಲ್ಲಿ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ಕೆನರಾ ಬ್ಯಾಂಕ್ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಕರೆಂಟ್ ಬ್ಯಾಲೆನ್ಸ್ ಏನು ತೋರಿಸ್ತಾ ಇಲ್ಲ, ಯಾಕಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ 0 ಬ್ಯಾಲೆನ್ಸ್ ಇದೆ, ಅದಕ್ಕೋಸ್ಕರ. ನಂತರ ನಾವೀಗ ಯಾರಿಂದ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ ಆ ಕಂಪನಿಯನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟರ್ ಸೆಂಟರ್ಗೆ ನಾವಿಲ್ಲಿ ಸೇಲ್ಸ್ ಅನ್ನ ಮಾಡಿದ್ವಿ, ಅವರಿಂದ ನಾವೀಗ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ನೀವಿಲ್ಲಿ ನೋಡಬಹುದು ಕಂಪ್ಯೂಟರ್ ಸೆಂಟರ್ 7,08,000 ರೂಪೀಸ್ ಬ್ಯಾಲೆನ್ಸ್ ಅವರಿಲ್ಲಿ ನಮಗೆ ಕೊಡಬೇಕಾಗಿದೆ. ಅವರಿಲ್ಲಿ ನಮಗೆ ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 6 lakhs ರೂಪೀಸ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. 6 lakh ಅಮೌಂಟ್ ಅನ್ನ ಅವರಿಲ್ಲಿ ನಮಗೆ ಕೊಟ್ಟಿದ್ದಾರೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಮೆಥಡ್ ಆಫ್ ಅಡ್ಜಸ್ಟಿಂಗ್ 4 ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಅಡ್ವಾನ್ಸ್ ಆಪ್ಷನ್, ಅಗೇನ್ಸ್ಟ್ ರೆಫರೆನ್ಸ್, ನ್ಯೂ ರೆಫರೆನ್ಸ್ ಮತ್ತು ಆನ್ ಅಕೌಂಟ್. ಈ 4 ಆಪ್ಷನ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಯಾವ ರೀತಿಯಾದ ಎಂಟ್ರಿಯನ್ನ ನಾವಿಲ್ಲಿ ಮಾಡಬೇಕಾದ್ರೆ ಯಾವ ಆಪ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ನಾವಿಲ್ಲಿ ಪೇಮೆಂಟ್ ಅಥವಾ ರೆಸಿಪ್ಟ್ ಎಂಟ್ರಿಯನ್ನ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗುತ್ತೆ ಅಗೇನ್ಸ್ಟ್ ರೆಫರೆನ್ಸ್. ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಎಂಟ್ರಿ ಮಾಡಿದೀವಿ, ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಿದೀವಿ, ನಂತರ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಿದೀವಿ, ಸೇಲ್ಸ್ ಆರ್ಡರ್ ನಾವಿಲ್ಲಿ ಎಂಟ್ರಿ ಮಾಡಿದೀವಿ, ಡೆಲಿವರಿ ಚಲನ್, ನಂತರ ಸೇಲ್ಸ್ ಇನ್ವಾಯ್ಸ್ ನಾವಿಲ್ಲಿ ಎಂಟ್ರಿ ಮಾಡಿದೀವಿ. ಈ ರೀತಿಯಾಗಿ ನಾವು ಯಾವುದೇ ಪರ್ಚೇಸ್ ಆರ್ಡರ್ ಅಥವಾ ಸೇಲ್ಸ್ ಆರ್ಡರ್, ಸೇಲ್ಸ್ ಇನ್ವಾಯ್ಸ್, ಪರ್ಚೇಸ್ ಇನ್ವಾಯ್ಸ್, ರೆಸಿಪ್ಟ್ ನೋಟ್, ಡೆಲಿವರಿ ನೋಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದಾಗ ಯಾವ ಪರ್ಚೇಸ್ ಇನ್ವಾಯ್ಸ್ ಗೆ ನಾವು ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ ಅಥವಾ ಯಾವ ಸೇಲ್ಸ್ ಇನ್ವಾಯ್ಸ್ ಪೇಮೆಂಟ್ ಅನ್ನ ನಾವಿಲ್ಲಿ ರಿಸೀವ್ ಮಾಡ್ತಾ ಇದೀವಿ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಅಗೇನ್ಸ್ಟ್ ರೆಫರೆನ್ಸ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ಅಡ್ವಾನ್ಸ್ ಆಪ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದಾಗ ಇಲ್ಲಿ ನಾವು ಅಡ್ವಾನ್ಸ್ ಪೇಮೆಂಟ್ ಅನ್ನು ನೋಡೋದಾದ್ರೆ ಎಕ್ಸಾಂಪಲ್ ನೀವು ಸೇಲ್ಸ್ ಅಥವಾ ಪರ್ಚೇಸ್ ಯಾವುದನ್ನಾದ್ರೂ ನೀವು ಇಲ್ಲಿ ತಗೋಬಹುದು. ನಾನಿಲ್ಲಿ ಸೇಲ್ಸ್ ಕಂಪನಿಯನ್ನ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ನಾವಿಲ್ಲಿ ಸೇಲ್ಸ್ ಅನ್ನ ಮಾಡ್ತಾ ಇದ್ದೀವಿ ಹೊಸ ಕಸ್ಟಮರ್ ಅಥವಾ ಹೊಸ ಕಂಪನಿಗೆ. ಇದಕ್ಕೂ ಮುಂಚೆ ಆ ಕಂಪನಿಗೆ ನಾವಿಲ್ಲಿ ಯಾವುದೇ ಸೇಲ್ಸ್ ಅನ್ನ ಮಾಡಿಲ್ಲ, ಯಾವುದೇ ಸೇಲ್ಸ್ ಆರ್ಡರ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿಲ್ಲ. ಅವರು ಮುಂಚೆನೆ ನಮ್ಗೆ ಅಡ್ವಾನ್ಸ್ ಅನ್ನ ಕೊಟ್ಟಿದ್ದಾರೆ ಇಷ್ಟು ಅಮೌಂಟ್ ಅಂತ. ಆ ಅಡ್ವಾನ್ಸ್ ಅಮೌಂಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು ಅಂದಾಗ ಅಡ್ವಾನ್ಸ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಯಾವುದೇ ಹೊಸ ಕಂಪನಿಯಿಂದ ಪರ್ಚೇಸ್ ಮಾಡೋದಕ್ಕೆ ಅಡ್ವಾನ್ಸ್ ಆಗಿ ಅಮೌಂಟ್ ಅನ್ನ ಕೊಟ್ಟಾಗ ಸಹ ನಾವಿಲ್ಲಿ ಅಡ್ವಾನ್ಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನ್ಯೂ ರೆಫರೆನ್ಸ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಯಾವುದೇ ಹೊಸ ಕಂಪನಿಯಿಂದ 50,000 ರೂಪೀಸ್ ಅಡ್ವಾನ್ಸ್ ಅಮೌಂಟ್ ಅನ್ನ ರಿಸೀವ್ ಮಾಡಿದಾಗ ನಾವು ಪ್ರಾಡಕ್ಟ್ ಅನ್ನ ಡಿಸ್ಪ್ಯಾಚ್ ಮಾಡಬೇಕಾಗುತ್ತೆ. ಅವರಿಂದ ನಾವು 50,000 ರೂಪೀಸ್ ಅನ್ನ ರಿಸೀವ್ ಮಾಡಿದೀವಿ, ನಾವಿಲ್ಲಿ 30,000 ರೂಪೀಸ್ ಪ್ರಾಡಕ್ಟ್ ಅನ್ನ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ನಂತರ ನಾವು 20,000 ರೂಪೀಸ್ ಪ್ರಾಡಕ್ಟ್ ಅನ್ನ ಡಿಸ್ಪ್ಯಾಚ್ ಮಾಡ್ತೀವಿ. ಈ ರೀತಿಯಾದ ಎಂಟ್ರಿಯನ್ನ ನಾವು ನ್ಯೂ ರೆಫರೆನ್ಸ್ ಅಲ್ಲಿ ತಗೋಬೇಕಾಗುತ್ತೆ. ನಂತರ ಆನ್ ಅಕೌಂಟ್ ಅಂದ್ರೆ ಸಮ್ ಟೈಮ್ ಇಲ್ಲಿ ಕಂಪನಿಗಳಲ್ಲಿ ನಾವು ಬಿಸ್ನೆಸ್ ಅನ್ನ ಮಾಡಬೇಕಾದ್ರೆ ಚೆಕ್ ಅನ್ನ ಕೊಟ್ಟಾಗ ಚೆಕ್ ಬೌನ್ಸ್ ಆಗಿರಬಹುದು ಅಥವಾ ಬ್ಯಾಂಕ್ ಅಲ್ಲಿ ಪೇಮೆಂಟ್ ಇಲ್ಲ ಅಂದಾಗ ಚೆಕ್ ಇಲ್ಲಿ ರಿಟರ್ನ್ ಬರಬಹುದು. ಈ ರೀತಿಯಾದಾಗ ನಾವು ಯಾವ ಕಂಪನಿಯಿಂದ ಚೆಕ್ ಅನ್ನ ರಿಸೀವ್ ಮಾಡಿರ್ತೀವಿ ಆ ಕಂಪನಿಗೆ ನಾವಿಲ್ಲಿ ಫೈನ್ ಅನ್ನ ಹಾಕ್ತಾ ಇರಬಹುದು. ಅಮೌಂಟ್ ಚೆಕ್ ನಮ್ಗೆ ಕ್ಲಿಯರ್ ಆಗಿಲ್ಲ, ನೀವು ಎಕ್ಸ್ಟ್ರಾ ಇಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕಾಗಿದೆ ಅಂತ ನಾವು ಅವರಿಗೆ ಫೈನ್ ಅನ್ನ ಹಾಕಬಹುದು. ಅಥವಾ ನಾವು ಕೊಟ್ಟಿರುವಂತಹ ಚೆಕ್ ಇಲ್ಲಿ ಬೌನ್ಸ್ ಆಗಿರಬಹುದು, ನಾವಿಲ್ಲಿ ಬೇರೆಯವ್ರಿಗೆ ಫೈನ್ ಅನ್ನ ಕೊಡಬೇಕಾಗಿರಬಹುದು. ಈ ರೀತಿಯಾದ ಎಂಟ್ರಿಯನ್ನ ನಾವಿಲ್ಲಿ ಆನ್ ಅಕೌಂಟ್ ಅಲ್ಲಿ ಮಾಡಬೇಕಾಗುತ್ತೆ. ಎಲ್ಲಾ ಎಂಟ್ರಿಗಳನ್ನ ನಾನಿಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ಸಪರೇಟ್ ಆಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾವು ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ನಾವು ಸೇಲ್ಸ್ ಆರ್ಡರ್ ಅನ್ನ ಎಂಟ್ರಿ ಮಾಡಿದೀವಿ, ಡೆಲಿವರಿ ನೋಟ್ ಅನ್ನ ಎಂಟ್ರಿ ಮಾಡಿದೀವಿ, ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಿದೀವಿ. ಅದಕ್ಕೋಸ್ಕರ ನಾವಿಲ್ಲಿ ಅಗೇನ್ಸ್ಟ್ ರೆಫರೆನ್ಸ್ ಆಪ್ಷನ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ನಾವು ಅಗೇನ್ಸ್ಟ್ ರೆಫರೆನ್ಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಪೆಂಡಿಂಗ್ ಬಿಲ್ಸ್ ಡೀಟೇಲ್ಸ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ, ನೀವು ನೋಡಬಹುದು. ಸೇಲ್ಸ್ ಇನ್ವಾಯ್ಸ್ ನಂಬರ್ ಇಲ್ಲಿ ಬಂದಿದೆ, ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎಂಟರ್. ನಂತರ 6 lakh ರೂಪೀಸ್ ಅಮೌಂಟ್ ಅನ್ನ ಅವರಿಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಟೋಟಲ್ ಅವರು ನಮಗೆ 7,08,000 ರೂಪೀಸ್ ಅಮೌಂಟ್ ಅನ್ನ ಅವರಿಲ್ಲಿ ನಮಗೆ ಕೊಡಬೇಕಾಗಿತ್ತು. ಅವರು ನಮ್ಗೆ ಈಗ 6 lakh ರೂಪೀಸ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಬ್ಯಾಂಕಿಗೆ 6 lakh ರೂಪೀಸ್ ಕ್ರೆಡಿಟ್ ಆಗಿದೆ, ಅವರ ಅಕೌಂಟ್ ಇಂದ 6 lakh ಕಟ್ ಆಗಿದೆ. ನೀವಿಲ್ಲಿ ನೋಡಬಹುದು. ಈ ಅಮೌಂಟ್ ವೇರಿಯೇಷನ್ ಅನ್ನ ನಾವಿಲ್ಲಿ ಪ್ರತಿ ಬಾರಿ
ಪೇಮೆಂಟ್ ಅಥವಾ ರಿಸಿಪ್ಟ್ ಎಂಟ್ರಿಯನ್ನ ಮಾಡಬೇಕಾದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಟೈಮ್ ನಾವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಡೆಬಿಟ್ ಮತ್ತು ಕ್ರೆಡಿಟ್ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಸೆಟ್ಟಿಂಗ್ಸ್ ಅನ್ನ ಸರಿಯಾಗಿ ಮಾಡಿಲ್ಲ ಅಂದಾಗ ಆಗ ನಾವು ಪ್ರತಿ ಬಾರಿ ಈ ಎಂಟ್ರಿಯನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಕೆನರಾ ಬ್ಯಾಂಕ್ 0 ಬ್ಯಾಲೆನ್ಸ್ ಇತ್ತು. 6 ಲ್ಯಾಕ್ ರುಪೀಸ್ ನಮ್ಮ ಬ್ಯಾಂಕಿಗೆ ಬಂದಿದೆ. ಅವರು ನಮಗೆ 7,08,000 ರುಪೀಸ್ ಅನ್ನ ಕೊಡಬೇಕಾಗಿತ್ತು. 6 ಲ್ಯಾಕ್ ಮೈನಸ್ ಆಗಿ ಅವರ ಬ್ಯಾಲೆನ್ಸ್ ಈಗ 1,08,000 ರುಪೀಸ್ ತೋರಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು. ಪ್ರತಿ ಬಾರಿ ನಾವಿಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಇದನ್ನ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ನಂತರ ಎಂಟರ್ ಚೆಕ್ ಅಥವಾ ಡಿಡಿ ಯಾವುದರ ಮುಖಾಂತರ ಅವರಿಲ್ಲಿ ನಮಗೆ ಪೇಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಚೆಕ್ ಇಂದ ಅವರು ನಮಗೆ ಪೇಮೆಂಟ್ ಅನ್ನ ಕೊಟ್ಟಿದ್ದಾರೆ 6 ಲ್ಯಾಕ್ ರುಪೀಸ್. ನಂತರ ಎಂಟರ್. ಇಲ್ಲಿ ಚೆಕ್ ಗಳಲ್ಲಿ ಇನ್ಸ್ಟೆಂಟ್ ಚೆಕ್, ಟುಡೇ ನಾವಿಲ್ಲಿ ವಿತ್ಡ್ರಾ ಮಾಡುವಂತಹ ಚೆಕ್, ಈ ರೀತಿಯಾಗಿ ಡಿಫರೆಂಟ್ ಟೈಪ್ಸ್ ಆಫ್ ಚೆಕ್ ಬರುತ್ತೆ. ಚೆಕ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಚೆಕ್ ಡೇಟ್, ನಂತರ ಯಾವ ಬ್ಯಾಂಕ್ ನ ಚೆಕ್ ಅನ್ನ ಅವರಿಲ್ಲಿ ನಮಗೆ ಕೊಟ್ಟಿದ್ದಾರೆ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ನರೇಶನ್ ನಲ್ಲಿ ಸಹ ನಾವಿಲ್ಲಿ ಬರೀಬೇಕಾಗುತ್ತೆ. ಚೆಕ್ ನಂಬರ್ ಅನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಯಾವ ಡೇಟಿಗೆ ಅವರು ನಮಗೆ ಚೆಕ್ ಅನ್ನ ಕೊಟ್ಟಿದ್ದಾರೆ, ಅಥವಾ ಕ್ಯಾಶ್ ಚೆಕ್ ಅಥವಾ ಅಕೌಂಟ್ ಚೆಕ್, ಯಾವ ಚೆಕ್ ಅನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿ ಕಂಪನಿಗಳಲ್ಲಿ ಆಲ್ಮೋಸ್ಟ್ ಅಕೌಂಟ್ ಪೇ ಚೆಕ್ ಅನ್ನ ಯೂಸ್ ಮಾಡ್ತೀವಿ. ಟೈಮ್ ನಾವಿಲ್ಲಿ ಕ್ಯಾಶ್ ಚೆಕ್ ಅನ್ನ ಯೂಸ್ ಮಾಡಬಹುದು ಕಡಿಮೆ ಅಮೌಂಟ್ ಇದ್ದಾಗ. ನೀವಿಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಚೆಕ್ ಡೀಟೇಲ್ಸ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ರೆಫರೆನ್ಸ್ಗೋಸ್ಕರ ನಾವಿಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್, ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಪೇಮೆಂಟ್ ಅನ್ನ ರಿಸೀವ್ ಮಾಡಿದಾಗ ರೆಸಿಪ್ಟ್ ವೋಚರ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನೊಂದು ರೆಸಿಪ್ಟ್ ಎಂಟ್ರಿಯನ್ನ ನಾವಿಲ್ಲಿ ಮಾಡೋಣ. ಅಕೌಂಟ್ ಕೆನರಾ ಬ್ಯಾಂಕ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 6 ಲ್ಯಾಕ್ ಬ್ಯಾಲೆನ್ಸ್ ನಮ್ಮ ಬ್ಯಾಂಕ್ ಅಲ್ಲಿ ಇದೆ. ನೀವು ನೋಡಬಹುದು. ಯಾರಿಂದ ನಾವು ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ? ಕಂಪ್ಯೂಟರ್ ಸೆಂಟರ್, ನಮ್ಮ ಸೇಲ್ಸ್ ಕಸ್ಟಮರ್ ಇಂದ ನಾವಿಲ್ಲಿ ಅಮೌಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ನಾವಿಲ್ಲಿ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ಅವರು ನಮ್ಗೆ ಕೊಡಬೇಕಾಗಿರುವಂತಹ ಬ್ಯಾಲೆನ್ಸ್ 1,08,000 ರುಪೀಸ್ ಇದೆ. ಫುಲ್ ಅಮೌಂಟ್ ಅನ್ನ ಅವರಿಲ್ಲಿ ನಮ್ಗೆ ಪೇ ಮಾಡ್ತಾ ಇದ್ದಾರೆ. 1,08,000 ರುಪೀಸ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಅಗೇನ್ಸ್ಟ್ ರೆಫರೆನ್ಸ್, ನಾವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಅದಿಲ್ಲಿ ಮೆಥಡ್ ಆಫ್ ಅಡ್ಜಸ್ಟ್ಮೆಂಟ್ ತಗೊಳುತ್ತೆ. ತಗೊಂಡಿಲ್ಲ ಅಂದಾಗ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಗೇನ್ಸ್ಟ್ ರೆಫರೆನ್ಸ್, ಎಂಟರ್. ನಂತರ ಯಾವ ಇನ್ವಾಯ್ಸ್ ಅಮೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕು, ನಿಮ್ಗೆ ಇಲ್ಲಿ ತೋರಿಸುತ್ತೆ. ಈ ಇನ್ವಾಯ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಈಗ 7,08,000 ರುಪೀಸ್ ಆಗಿದೆ. ಕಂಪ್ಯೂಟರ್ ಸೆಂಟರ್ ಅವರ ಬ್ಯಾಲೆನ್ಸ್ ಈಗ 0 ಆಗಿದೆ. ಅವರಿಲ್ಲಿ ನಮಗೆ ಎಲ್ಲಾ ಅಮೌಂಟ್ ಅನ್ನ ಪೇ ಮಾಡಿದ್ದಾರೆ ಈ ರೀತಿಯಾಗಿ. ನಂತರ ಎಂಟರ್. ಬ್ಯಾಂಕ್ ಡೀಟೇಲ್ಸ್, ಚೆಕ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್. ನರೇಶನ್ ನಾವಿಲ್ಲಿ ಬರೀಬೇಕಾಗುತ್ತೆ. ನಂತರ ಎಂಟರ್, ಎಕ್ಸೆಪ್ಟ್. ನಂತರ ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಡೇ ಬುಕ್ ಅಲ್ಲಿ ನಾವು ಎಂಟ್ರಿ ಮಾಡಿರುವಂತಹ ವೋಚರ್ ಅನ್ನ ನೋಡೋಣ. ಎಂಟರ್. ನೀವಿಲ್ಲಿ ನೋಡಬಹುದು 2 ರೆಸಿಪ್ಟ್ ಎಂಟ್ರಿಯನ್ನ ನಾವಿಲ್ಲಿ ಮಾಡಿದೀವಿ ಕಂಪ್ಯೂಟರ್ ಸೆಂಟರ್ ಇಂದ. ನೀವಿಲ್ಲಿ ನೋಡಬಹುದು ಡೆಬಿಟ್ ಅಮೌಂಟ್, ನಂತರ ಕ್ರೆಡಿಟ್ ಅಮೌಂಟ್, 2 ಕಾಲಮ್ಸ್ ನಮ್ಗಿಲ್ಲಿ ತೋರಿಸುತ್ತೆ. ಕ್ರೆಡಿಟ್ ಅಮೌಂಟ್ ನೀವು ಇಲ್ಲಿ ನೋಡಬಹುದು, ಡೆಬಿಟ್ ಅಮೌಂಟ್ ನೀವು ನೋಡಬಹುದು. ನಾವು ರಿಸೀವ್ ಮಾಡಿರುವಂತಹ ಅಮೌಂಟ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಾವಿಲ್ಲಿ 2 ರೆಸಿಪ್ಟ್ ವೋಚರ್ ಅನ್ನ ಎಂಟ್ರಿ ಮಾಡಿದೀವಿ. 6 ಲ್ಯಾಕ್, ನಂತರ 1,08,000 ರುಪೀಸ್ ವೋಚರ್. ನಂತರ ಎಂಟರ್. ನಾವಿಲ್ಲಿ ಯಾವುದೇ ಚೇಂಜಸ್ ಬೇಕಾದ್ರೂ ನಾವಿಲ್ಲಿಂದ ಮಾಡಬಹುದು. ನಂತರ ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಈ ರೀತಿಯಾಗಿ ನಾವು ಯಾವುದೇ ಪೇಮೆಂಟ್ ಅನ್ನ ರಿಸೀವ್ ಮಾಡಿದಾಗ ರೆಸಿಪ್ಟ್ ವೋಚರ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ.